ನನ್ನ ಹೆಸರು ವಿಷ್ಣುಮಾಯ ಅಂತ. ನನ್ನ ಪ್ರಶ್ನೆ ಏನಂದರೆ, ಇವಾಗ ನೀವು ಹೇಳಿದ್ರಿ ದಟ್ ಟೆಂಪಲ್ಸ್, ಧರ್ಮಸ್ಥಳ ಒಂದು ಹಿಂದೂ ಟೆಂಪಲ್, ಅದಕ್ಕೆ ಯೂಟ್ಯೂಬರ್ಸ್ ಎಲ್ಲ ಇದನ್ನು ಲೈಕ್ ಡಿಸ್ಟ್ರಾಯ್ ಮಾಡೋದಕ್ಕೆ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿ. ಯೂಟ್ಯೂಬರ್ಸ್ ಎಲ್ಲ ಅಲ್ಲಮ್ಮ. ಯೂಟ್ಯೂಬರ್ಸ್ ಹೆಂಗಿದ್ದಾರೆ ಗೊತ್ತಾ, ಯಾವುದು ಟ್ರೆಂಡ್ ಆಗುತ್ತೋ ಅದ್ರ ಜೊತೆಗೆ ಹೋಗ್ತಾರೆ. ನಾನೇ ಹೇಳ್ತೀನಲ್ಲ, ನನಗೆ ಯೂಟ್ಯೂಬ್ ಮಾಡುವಾಗ ನನಗೆ ಯೂಟ್ಯೂಬ್ ಒಂದು ರಿಪೋರ್ಟ್ ಕಳಿಸುತ್ತೆ, ನೀವು ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಮೇಲೆ ನೀವು ಒಂದು ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ವಿಡಿಯೋ ಮಾಡಿ ಅದು ಟ್ರೆಂಡಿಂಗಲ್ಲಿದೆ ಅಂತ ಹೇಳುತ್ತೆ. ನಮಗೂ ಏನಾಗುತ್ತೆ ಅಂತಂದರೆ, ಅನೇಕರು ಯಾರು ಯೂಟ್ಯೂಬರು ಮತ್ತು ಇದ್ರ ಮೇಲೆ ಬದುಕು ಕಟ್ಕೊಂಡಿದ್ದಾರೋ ಅವ್ರಿಗೆ ಏನನ್ಸುತ್ತೆ, ಯಾವುದಕ್ಕೆ ಹೆಚ್ಚು ಲೈಕ್ ಬರುತ್ತೆ ಅದನ್ನು ನಾನು ಮಾಡಿದ್ರೆ ಖುಷಿ ಆಗುತ್ತೆ. ಸುಮ್ಮನೆ ಕೇಳಿದ್ರಿ, ಅವ್ರು ಧರ್ಮಸ್ಥಳಕ್ಕೆ ಒಂದ್ಸಲ ಹೋಗಿರೋದಿಲ್ಲ, ವೀರೇಂದ್ರ ಹೆಗ್ಡೆ ಅವರನ್ನು ನೋಡಿರೋದಿಲ್ಲ, ಏನಾಗಿರುತ್ತೆ ಅಂತ ಆಳಕ್ಕೆ ಹೋಗಿರೋದಿಲ್ಲ, ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೂಗಾಡೋದು, ಕೂಗಾಡಿದ ತಕ್ಷಣ ಲೈಕ್ ಬರುತ್ತೆ, ಆ ಲೈಕ್ ನೋಡಿ ಖುಷಿ ಆಗೋದು, ಇಷ್ಟೇ. ಇದ್ರ ಆಚೆಗೇನಿಲ್ಲ. ನಾನು ಎಲ್ಲ ಯೂಟ್ಯೂಬರು ಅಂತ ಕರೆಯೋದಿಲ್ಲ. ಈ ಷಡ್ಯಂತ್ರದ ಪಾರ್ಟ್ ಆಗಿರೋರಿಗೆ ಇದು ಹೆಂಗೆ ಗೊತ್ತಿದೆ ಅಂತಂದರೆ, ನಾನು ಸುಮ್ಮನೆ ಹೇಳ್ತೀನಿ ನಿಮಗೆ, ಹೆಂಗೆ ಅವನಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಬಂದರು, ಆ ಮಾಸ್ಕಿನ ಡಿಸೈನ್ ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ, ಯಾರು ಡಿಸೈನ್ ಮಾಡಿದ್ರು ಅದನ್ನು? ಅಬ್ಸಲ್ಯೂಟ್ಲಿ ಗುಡ್ ರೀ, ಗ್ರೇಟ್ ರೀ, ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡಿಸಿದ್ರು ಅದನ್ನು? ಎಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು, ಯಾರ್ಯಾರೋ ಎದುರಿಗೆ ಬಂದು ಮಾತಾಡಿದ್ದಾರೆ, ಅವನಿಗೆ ಮಾತ್ರ ಯಾಕೆ ಮಾಸ್ಕ್ ಹಾಕಿದ್ರು ಅಂತಂದರೆ ಇಡೀ ದೇಶದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು ಇದನ್ನು ಅಂತ. ಮತ್ತು ಆ ಸೆನ್ಸೇಷನ್ ಸ್ಪ್ರೆಡ್ ಆದ ನಂತರ ಒಂದು ಬಾಡಿ ಸಿಕ್ಕಿದ್ರು ಸಾಕು ಅಂತ ಅಂದರೆ, ವ್ಯವಸ್ಥಿತವಾಗಿ ಯೂಟ್ಯೂಬರ್ಗಳಿಗೆ ಬೇಕಾಗಿರುವಂಥ ಫುಡ್ ಕೊಡೋದಿದೆಯಲ್ಲ, ಅದನ್ನು ಯಾರು ಮಾಡ್ತಿದ್ದಾರೆ?